ಪರಿಮಳ ಸುವಾಸನೆ, ತರಂಗ ತರಂಗವಾಗಿ ತೂರು ಬರುತ್ತಿರುವ ತಂಪು ತಂಗಾಳಿಯ ವನವು ಎಷ್ಟು ಮನೋಹರವಾಗಿದೆ ಅಲ್ಲವೇ ಭಾನು? ಹೌದು ಸ್ವಾಮಿ. ಗರಿಗೆದಿರಿ ನಲಿದಾಡುವ ನವಿಲು, ಮೇಲೆ ಚಿಮ್ಮಿ ಕುಣಿದಾಡುವ ಕನಕಸಾರಂ, ಈ ಶೃಂಗಾರದ ಹೂದೋಟ ಪ್ರೇಮಿಗಳಿಗಿದು ರಸದೂಟ ಅಲ್ಲವೇ ಸ್ವಾಮಿ? ಹೌದು ಭಾನು, ನಡೆ ಮುಂದೆ ವೀಕ್ಷಿಸೋಣ. ಮುಂದಕ್ಕೆ ಮಾನವರಿಗೆ ಪ್ರವೇಶವಿಲ್ಲ. ಇದು ಗಂಧರ್ವರ ನೆಲೆ. ಹಿಂದಿರುಗಿ ಹೊರಟು ಹೋಗಿ. ಅದಾರನ್ನ ಧಿಕ್ಕರಿಸಿ ನಿಂತ ದಕ್ಷ ಯಕ್ಷ ನವನಾರು. ನಾನು ಗಂಧರ್ವರಾಜನಾದ ಚಿತ್ರಸೇನ. ನನ್ನನ್ನು ಯಾರು ಎಂದು ಕೇಳುತ್ತಿರುವ ನೀನು ಯಾರು? ಅಜಯ ಚಂದ್ರ ಕುಲದ ರಸ, ವಿಜಯ ವಿಕ್ರಮ, ಸಮರಾಂಗಣದ ಸರದಾರ, ಗಣಯುದ್ಧ ಗದಾ ಪ್ರವೀಣ, 10 ಅಕ್ಷೋಹಿಣಿ ಸೈನ್ಯದ ರಕ್ಷಣಾದ ಈ ದುರ್ಯೋಧನ ಸಾರ್ವಭೌಮನನ್ನು ಧಿಕ್ಕರಿಸಿ ನಿಲ್ಲುವ ಸೊಕ್ಕು ಬಂದಿತೇನೋ ಬಂಡ ಗಂಧರ್ವ. ಓಹೋ, ಶಕುನಿಯ ಕಪಟ ದ್ಯೂತದಿಂದ ಆ ಪಾಂಡವರನ್ನು ಕಾಡು ಪಾಲು ಮಾಡಿದ್ದ ಹೇಳಿ ದುರ್ಯೋಧನ ನೀನೆಯೋ? ಬ್ರಹ್ಮಾಂಡ ದಡಿಗಲ್ಲ ಪಿಡಿದು ಗಾಢ ಗಾಢ ನಡುಗಿಸಬಲ್ಲ ಚಂಡ ಪ್ರಚಂಡ ದೋರ್ದಂಡ ಕಲಿಕಂಠೀರವ ಕದನದ ಹಮ್ಮೀರರ ಅಹಂಕಾರವನ್ನು ಅಡಗಿಸಬಲ್ಲ ಜಗಮಲ್ಲ ಈ ಚೌದಂಕಮಲ್ಲ. ಸಾಮ್ರಾಟ್ ಕೌರವರನ್ನು ಹೇಳಿ ಎಂದು ಕರೆದವರು ಉಸಿರಿನಿಂದ ಉಳಿಯುವವರೇನು ಬಂಡ ಗಂಧರ್ವ. ಸಿದ್ಧನಾಗು ಸಮರಕ್ಕೆ. ಸ್ವಾಮಿ ಸ್ವಾಮಿ, ನಮಗೇಕೆ ಈತನೊಂದಿಗೆ ಕಲಹ? ನಡೆಯಿರಿ ಸ್ವಾಮಿ, ನಾವಿನ್ನು ಹಿಂದಿರುಗಿ ಹೊರಟ ಬಿಡೋಣ. ಭಾನು, ಅಟ್ಟಾಸದಿ ನನ್ನ ಮೆಟ್ಟಿ ಬರುವ ಇವನನ್ನು ಹುಟ್ಟಡಗಿಸಲೇಬೇಕು. ಏಸೋಕೆ ಕೊಂದಿವನ ಮಸಣ ದೌತಣ ಕೈವೆ. ವ್ಯಸನ ಪಡೆದಿರೋ ಭಾನು, ಮುಂದೆ ಬಾರೋ ಬಂಡ ಗಂಧರ್ವ. ಕಾಲಮನನ್ನ ಕೈ ಬೀಸಿ ಯುದ್ಧಕ್ಕೆ ಕರೆಯುತ್ತಿರುವೆಯ? ಇದು ನೀನು ತಕ್ಕ ಶಿಕ್ಷೆಯನ್ನು ಅನುಭವಿಸು. ನಿನ್ನನ್ನು ಹಿಡಿದು ಎರೆಮುಡಿ ಕಟ್ಟಿ ಅಮರಾವತಿಗೆ ಎಳೆದುಕೊಂಡು ಹೋಗುವೆನು. ಸಿದ್ಧನಾಗೋ ಸಮರಕ್ಕೆ. ಸಿದ್ಧನಾಗು. ಸ್ವಾಮಿ ಸ್ವಾಮಿ ಏನಾಯಿತು? ಗಂಧರ್ವನು ನನ್ನ ಪತಿಯನ್ನು ಬಂಧಿಸಿ ಕರೆದುಕೊಂಡು ಹೋಗುತ್ತಿದ್ದಾನೆ. ಹೇಗಾದರೂ ಮಾಡಿ ನನ್ನ ಪತಿಯನ್ನು ಬಿಡಿಸಿಕೊಡಿ. ದ್ರೌಪದಿ, ನೀನು ಗುಣಶೀಲೆ, ಕರುಣಾ ಸಂಪನ್ನೆ. ನೀನಾದರೂ ನಿನ್ನ ಪತಿಗಳಿಗೆ ತಿಳಿಸಿ ನನ್ನ ಪತಿಯ ಪ್ರಾಣವನ್ನು ಉಳಿಸಿಕೊಡು. ನನಗೆ ಮಾಂಗಲ್ಯ ದಾನ ಮಾಡು. ನಿನ್ ಕಾಲಿಗಾದ್ರು. ಭಾನುಮತಿ, ಹೆದರಬೇಡ, ಧೈರ್ಯವಾಗಿ. ಸ್ವಾಮಿ, ಕೌರವರು ದುಷ್ಟರೇನೋ ನಿಜ. ಅವರು ಮಾಡಿದ್ದನ್ನು ಅವರೇ ಅನುಭವಿಸಲಿ. ಒಂದು ಹೆಣ್ಣಿನ ಹೃದಯವನ್ನು ಹೆಣ್ಣೇ ಬಲ್ಲಳು. ಇಂತಹ ಕಷ್ಟಗಳನ್ನು ಅನುಭವಿಸಬೇಕೆಂದೇ ಆ ವಿಧಾತನು ನಮ್ಮ ಹಣೆಯಲ್ಲಿ ಬರೆದಿರುವಾಗ ಯಾರು ತಾನೇ ಏನು ಮಾಡುವರು? ನೀವು ಯಾರಾದರೂ ಹೋಗಿ ಅವರನ್ನು ಬಿಡಿಸಿಕೊಂಡು ಬನ್ನಿ. ಐಶ್ವರ್ಯಹೀನರಾದ ನಮ್ಮ ಮುಂದೆ ತನ್ನ ವೈಭವದ ಪೊಗರನ್ನು ತೋರಿಸಲು ಬಂದ ಅವನ ಹಮ್ಮು ಅಡಗಲೇಬೇಕು. ಅವನನ್ನು ಯಾರೂ ಬಿಡಿಸಕೂಡದು. ನಿಜ.
ಅವನನ್ನು ಬಿಡಿಸುವುದೆಂದರೆ ಆವಿಗೆ ಆಳದಂತಾಗುತ್ತದೆ. ಅವನನ್ನು ಬಿಡಿಸಕೂಡದು. ಹಿಂಗಂಟು ಮುಂಗಂಟಿನ ಗಂಟಲ ಸೆರೆಯಿಂದ ನಂದೀಶ್ವರನ ಸೋಲಿಸಲಿಯೇ. ಹಸುವಿನ ದೃಷ್ಟಿಯಿಂದ ಹೊರಗೆ ನರಳಿ ಹಸುನಿಗಿದ್ರು ಸರಿಯೇ. ಖಂಡಿತ ಅವನನ್ನು ಬಿಡಿಸಕೂಡದು. ಸಹೋದರರೇ, ಅವರು ಕೊಟ್ಟಿರುವ ನೋವಿನಿಂದ ನೀವು ಇಷ್ಟು ಕಟುವಾಗಿ ನಡೆದುಕೊಳ್ಳುತ್ತಿರುವುದು ಸತ್ಯವೇ ಸರಿ. ಆದರೆ ಅವರ ಅಪರಾಧವನ್ನು ನೆನೆಯುವ ಕಾಲವಿದಲ್ಲ. ಇಂತಹ ಸಮಯದಲ್ಲಿ ನಾವೆಲ್ಲರೂ ಒಂದೇ ಎಂದು ಭಾವಿಸಬೇಕು. ಸಹೋದರರೇ, ಈಗ ಅವನಿಗಾಗಿರುವ ಅಪಮಾನ ನಮ್ಮೆಲ್ಲರಿಗೂ ಆದಂತೆ. ಸಹೋದರರೇ, ಹೋಗಿ, ನೀವು ಯಾರಾದರೂ ಹೋಗಿ ಅವನನ್ನು ಬಿಡಿಸಿಕೊಂಡು ಬನ್ನಿ. ನೀವು ಹೋಗಿ ಬಿಡಿಸಿಕೊಂಡು ಬರುವ ತನಕ ನಾನು ಒಂದು ತೊಟ್ಟು ಜಲವನ್ನೂ ಸ್ವೀಕರಿಸುವುದಿಲ್ಲ. ಇದು ಸತ್ಯ. ಓಹೋ, ಕನಿಕರ ಕರುಣೆ. ಕಠೋರ ಕೃತ್ಯವನ್ನು ಗೈದ ಆ ಕಟುಕನ ಮೇಲೆ ಇಷ್ಟೊಂದು ಕನಿಕರವೇ? ಅಗ್ರಜ, ಮಹಾಸತಿ ಸುಮಂಗಲೆಯ ಮಾನದಸ್ತ್ರವನ್ನು ಕಿತ್ತೊಗೆದು ಧರ್ಮವನ್ನು ಧಿಕ್ಕರಿಸಿ ನಮಗೆ ಘೋರ ಶಿಕ್ಷೆಯನ್ನು ವಿಧಿಸಿರುವ ಆ ಕ್ರೂರ ವ್ಯಾಘ್ರನ ಮೇಲೆ ಇಷ್ಟೊಂದು ಕನಿಕರವೇ? ಸ್ವಾಮಿ, ತುಂಬಿದ ಅಮೃತದ ಕುಂಭಕ್ಕೆ ಒಂದು ತೊಟ್ಟು ಹುಳಿ ಬಿದ್ದರೆ ಆ ಅಮೃತವು ವಿಷವಾದೀತೆ? ಎಂದೆಂದಿಗೂ ಇಲ್ಲ. ಯಾರಾದರೂ ಹೋಗಿ ಅವರನ್ನು ಬಿಡಿಸಿಕೊಂಡು ಬಂದು ಭಾನುಮತಿಯ ಮಾಂಗಲ್ಯವನ್ನು ಉಳಿಸಿ. ಅರ್ಜುನ, ನಡೆ. ಹೇಗಾದರೂ ಆಗಲಿ ಹೋಗಿ ಅವನನ್ನು ಬಿಡಿಸಿಕೊಂಡು ಬರೋಣ. ಅಗ್ರಜ, ಆಗಲಿ. ಆ ಗಂಧರ್ವನು ಎಷ್ಟೇ ದೂರ ಹೋಗಿದ್ದರೂ ಸರಿ, ಈ ನನ್ನ ಶಬ್ದವೇದಿ ಬಾಣವನ್ನು ಪ್ರಯೋಗಿಸಿ ಅವನನ್ನು ಇಲ್ಲಿಗೆ ಬರುವಂತೆ ಮಾಡುವೆನು. ಗಂಧರ್ವರಾಜ, ನಿನ್ನ ಸೆರೆಯಲ್ಲಿರುವ ಕೌರವೇಶ್ವರನನ್ನು ಬಿಟ್ಟು ಹೊರಡು. ನೀವೇನು ಮೂಢರೋ ಇಲ್ಲ ಮರುಳರೋ? ಇವನ ಸೆರೆಯನ್ನು ಕಂಡು ಸಂತೋಷ ಪಡುವುದನ್ನು ಬಿಟ್ಟು ಬಿಡಿಸಲು ಬಂದಿರುವುದು ಯಾವ ಧರ್ಮ? ಕಷ್ಟವು ಎಷ್ಟೇ ಕಠೋರವಾಗಿರಲಿ, ಅಣ್ಣನು ನುಡಿದಂತೆ ನಡೆಯುವುದು ನಮ್ಮ ಪರಧರ್ಮ. ಗಂಧರ್ವರಾಜ, ನಿನ್ನ ಸೆರೆಯಲ್ಲಿರುವ ಕೌರವೇಶ್ವರನನ್ನು ಬಿಟ್ಟು ಹೊರಡು. ನಿಮ್ಮಂತಹ ದಡ್ಡರು ಈ ಲೋಕದಲ್ಲೇ ಇಲ್ಲ. ಇದೋ ಇವನನ್ನು ಬಿಟ್ಟಿರುವೇನು, ಅನುಭವಿಸಿ. ದೇವಿ, ಈತನ ಹೆಡೆಮುರಿಯನ್ನು ಬಿಡಿಸು. ಆಗಲಿ ಸ್ವಾಮಿ. ಭಾವ, ಭಾವ, ಏನಾಯಿತು ಭಾವ? ಈ ಬಿಂಕವೇಕೆ ಭಾವ, ಚಲದಂಕ ವೀರ ನೀನು. ಈ ಬಿಂಕವೇಕೆ ಭಾವ. ಏನಾಯಿತು ಭಾವ? ಗಂಧರ್ವರಾಜನೋಳು ಸಿಲುಕಿದ ವಿವರ ಬೇಡು. ಭಾವ, ಹೇಳಿ. ಗಂಧರ್ವರಾಜನೋಳು ಸಿಲುಕಿದ ವಿವರ ಬೇಳು. ಈ ಮೌನವೇಕೆ ಭಾವ, ವಿವರದಿ ಎಲ್ಲವ ಬೇಡು. ಈ ಬಿಂಕವೇಕೆ ಭಾವ, ಚಲದಂಕ ವೀರ ನೀನು. ಈ ಬಿಂಕವೇಕೆ ಭಾವ, ಈ ಮೌನವೇಕೆ ಭಾವ, ಈ ಬಿಂಕವೇಕೆ ಭಾವ. ಅಯ್ಯೋ ಪಾಪ, ಭಾವನವರಿಗೆ ಇಂತಹ ಸ್ಥಿತಿ ಆಗಬೇಕೆ? ಏನು ಮಾಡುವುದು? ಇರಲಿ. ನಿಮ್ಮನ್ನು ಉಪಚರಿಸಲು ನಮ್ಮಲ್ಲಿ ಬೇರೆ ಸಾಧನಗಳೇ ಇಲ್ಲ. ಗಿರಿ ಶಿಖರಗಳಲ್ಲಿ ಹರಿಯುವ ಜಲವೇ ನಮಗೆ ಪನ್ನೀರು. ಮರದ ಕೊಠರೆಗಳೇ ನಮ್ಮ ಅರಮನೆಗಳು. ಕೂಲಿ ಹರಿಣಿಗಳ ಚರ್ಮವೇ ನಮ್ಮ ಆಭರಣಗಳು. ನಿಮಗೆಲ್ಲ ತಿಳಿದಿದೆಯಲ್ಲ, ಇನ್ನೇನು ತಿಳಿಯಬೇಕು? ಪಾಂಚಾಲಿ, ಅಲ್ಲಗಳೆಯುವ ಬರದಲ್ಲಿ ಅಪಚಾರಗೈಯಬೇಡ. ಅರಸರಿಗೆ ಅಪಮಾನವಾದೀತು. ಪಾಂಡುಪುತ್ರರ ಮುಂದೆ ತನ್ನ ವೈಭವದ ಬಗರನ್ನು ತೋರಿಸಲು ಬಂದ ನಿನ್ನ ಹಮ್ಮು ಅಡಗಿ ಹೋಯಿತೇನೋ? ಈಗಲೂ ನನ್ನ ದಂಡದಿಂದ
ದೇಹವನ್ನು ಕುಟ್ಟಿ ಮಾತನದ ಮಟ್ಟಿ ಮಾಡಬಲ್ಲೆ. ಆದರೆ ಅಣ್ಣನವರ ಅಭಿಮತ ಅದಲ್ಲ. ಹೋಗು, ಆ ಕಾಲ ಬರುವ ತನಕ ಜೀವದಿಂದಿರು, ಆಗ ನೋಡುವೆಯಂತೆ ಈ ಭೀಮಸೇನನ ರಣಭುಜದ ಹೆಬ್ಬಲವ. ಭೀಮಸೇನ, ದುರ್ಯೋಧನನನ್ನು ನಿಂದಿಸಿ ಪಾಪಕ್ಕೆ ಗುರಿಯಾಗಬೇಡ. ಶಾಂತನಾಗು ಸಹೋದರ, ಶಾಂತನಾಗು. ಶಾಂತಿ ಶಾಂತಿ ಶಾಂತಿ. ಅಹೋರಾತ್ರಿಗಳು ನಿದ್ರೆ ಆಹಾರಗಳಿಲ್ಲದೆ ಮೃಗಗಳಂತೆ ಅಲಿಯುತ್ತಿದ್ದರು. ಶಾಂತಿ. ನಿನ್ನನುಜರ ಬಾಳಿನ ಭವಿಷ್ಯದ ಭವನ ಇಂತಹ ಕೊನೆಗಡುಕರ ಕೈಗೆ ಸಿಕ್ಕಿ ಪುಡಿ ಪುಡಿಯಾಗಿದ್ದರು. ಶಾಂತಿ ಸಮಾಧಾನ. ಎಷ್ಟೇ ಕಷ್ಟಗಳು ಬಂದರೂ ಅರಣ್ಯದಲ್ಲಿ ಕಾಡು ಮೃಗಗಳಂತೆ ಅಲಿಯುವ ಸ್ಥಿತಿ ಬಂದಿದ್ದರು. ಶಾಂತಿ ಎಂಬ ಭೂತ ಮಾತ್ರ ನಿಮ್ಮ ಬೆನ್ನ ಹಿಂದೆ ಬಂದಿದೆ. ಅದೇನು ಶಾಂತಿಯೋ, ಅದೆಂಥ ಸಮಾಧಾನವೋ. ದುರ್ಯೋಧನ, ನೀನು ತಿಳಿದವನಾಗಿದ್ದರೆ ಈಗಲೂ ನನ್ನ ಮಾತು ಕೇಳು. ಅನ್ಯರ ಹಿಂಸೆಯಿಂದಲೂ ಪರರ ನಿಂದನೆಯಿಂದಲೂ ಬರುವ ಕೀರ್ತಿಯಾದರೂ ಏನು? ನಿನ್ನ ದುರ್ನಡತೆಯನ್ನು ಬಿಟ್ಟು ಸತ್ಯ, ಶಾಂತಿ, ಧರ್ಮದಿಂದ ರಾಜ್ಯಭಾರ ಮಾಡು. ಈ ಲೋಕದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಸಹೋದರರೇ, ಹೋಗಿ ಇವರನ್ನು ಅರಣ್ಯದ ಗಡಿ ದಾಟಿಸಿ ಬನ್ನಿ. ಓಹ್, ಸಾರ್ವಭೌಮರಿಗೆ ಅದು ಬೇರೆ ಬಹುಮಾನ. ಬನ್ನಿ ಸೋದರರೇ, ಈ ಕುಲಗೇಡಿಯನ್ನು ಕೊನೆಗಾಣಿಸಿ ಬರೋಣ. ನನಗೆ ಯಾರ ಸಹಾಯವೂ ಬೇಕಾಗಿಲ್ಲ. ನಾನೇ ಹೋಗುವೆನು. ದುರ್ಯೋಧನ, ಬಾನು ಹೋಗೋಣ. ಸಹೋದರರೇ, ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದ ಅಕ್ಷಯ ಪಾತ್ರೆಯು ಪ್ರಭಾವವನ್ನು ಹೊಂದಿ ದುರ್ವಾಸ ಮುನಿಗಳ ಹಸಿವನ್ನು ನೀಗಿಸಿದೆ. ಅಲ್ಲಿಂದ ಇಲ್ಲಿಗೆ ನಮ್ಮ 12 ವರ್ಷಗಳ ವನವಾಸವೂ ಮುಗಿಯಿತು. ಇನ್ನು ಅಜ್ಞಾತವಾಸ ಮಾತ್ರ ಉಳಿದಿದೆ. ನಾವುಗಳೆಲ್ಲರೂ ವೇಷಧಾರಿಗಳಾಗಿ ವಿರಾಟ ರಾಜ್ಯಕ್ಕೆ ಹೋಗಿ ಸೇರೋಣ. ಅಲ್ಲಿ ಎಂತಹ ವಿಪತ್ತು ಆಪತ್ತು ಬಂದರೂ ಸರಿಯೇ, ನೀವು ನಿಮ್ಮ ಕೋಪ ರೋಷಗಳನ್ನೆಲ್ಲ ತಡೆದಿಟ್ಟುಕೊಂಡು 1 ವರ್ಷ ಕಾಲವನ್ನು ಕಳೆಯಿರಿ. ತಿಳಿಯಿತೆ? ಇನ್ನೊಂದು ವಿಷಯವನ್ನು ಗಮನವಿಟ್ಟು ಕೇಳಿ. ವಿರಾಟ ರಾಜನ ಬಾಮೈದನಾದ ದುಷ್ಟ ಕೀಚಕನಿದ್ದಾನೆ. ನೀವೆಲ್ಲರೂ ಅವನ ವಿಚಾರದಲ್ಲಿ ಎಚ್ಚರವಾಗಿರಿ. ಅಗ್ರಜ, ಅಸ್ತ್ರಗಳನ್ನು ಏನು ಮಾಡುವುದು? ಇಬ್ಬರು ಇದ್ದೀವಿ. ಅಲ್ಲಿ ಇಲ್ಲ, ಆಯುಧಗಳನ್ನು ಸಮಯ ಬಂದಾಗ ಅದನ್ನು ಅರ್ಜುನನು ಮಾತ್ರ ಉಪಯೋಗಿಸಲಿ. ತಿಳಿಯುತ್ತೆ? 6364. ನೋಡಿ, 6364. 6444. ಈಗ ನಡೆಯಿರಿ, ಎಲ್ಲರೂ ಹೋಗೋಣ. ಸರಿ. ತಾರೆಗಳ ಮಧ್ಯದಲ್ಲಿ ಮರೆಯುತ್ತಿರುವ ರೋಹಿಣಿಯಂತೆ ಪ್ರಕಾಶಮಾನವಾದ ತೇಜಸ್ಸು, ಸೌಂದರ್ಯಗಳಿಂದಲೇ ತುಂಬಿ ಕಂಗೊಳಿಸುತ್ತಿದೆ. ಮನ್ಮಥನ ಬಾಣದೇಟಿಗೆ ಸಿಕ್ಕ ಸಾರಂಗದಂತೆ ನನ್ನ ಹೃದಯವು ತಳಮಳಗೊಳ್ಳುತ್ತಿದೆ. ಈಕೆಯ ರೂಪು ಅಪ್ರತಿಮ, ತ್ರಿಲೋಕ ಸುಂದರಿ ಎಂದರೆ ಇದುವರೆಗೂ ಆ ಪಾಂಡವರ ಸತಿಯೇ ಎಂದುಕೊಂಡಿದ್ದೆ. ಆಕೆಯ 5 ಸ್ವರೂಪ ಸಂಪುತ್ತುಳ್ಳ ಈಕೆಯು ನನ್ನಕ್ಕನ ಪರಿಚಾರಿಕೆಯೇ. ಬಾಗುವೆನು ವೀರ, ಮದ್ಯವನ್ನು ತಂದಿರು. ಮದ್ಯವಲ್ಲವುದು ಸುಂದರಿ, ಸುದೆ ಎಂದು ಹೇಳುವರು. ನನ್ನ ಕರೆ ತಾಕಿದೊಡೆ ಸುರೆಯಲ್ಲ, ಸುದೆಯಾಗಿ ನಿಲ್ಲುವುದು. ಹೀಗೆ ಬಾ ರೂಪಸಿ, ಏಕೆ ಹೀಗೆ ದೂರ ದೂರ ಸೆರೆದು ನಿಲ್ಲುವೆ? ಭಯವಾಯ್ತ ಚೆಲುವೆಣ್ಣೆ, ನಿನ್ನ ಬೆದರಿರುವ ಕಣ್ಣುಗಳು ರಕ್ತದ ಹರಳುಗಳು, ಜಗದ ರೂಪವೈರಿ ನಿನಗೆ ಎರಕವೈದಂತೆ ಕಾಣುತ್ತದೆ. ತಣೀರ ನಾಚಿಸುವಂತಹ ಪಾದಗಳನ್ನು ತಣಿಸದಿರು. ಮುಂದೆ ಬಾರದಿರು ವೀರ, ಅರಮನೆಯ ತೊತ್ತಿನಲ್ಲಿ ಬಂಡಾಟ ತರವಲ್ಲ. ನಿನ್ನ ಘನಯೋಗ್ಯತೆಗೆ ಹೆಣ್ಣಾಳು ಸೊಗಸಲ್ಲ. ಯಾವ ತೊತ್ತಿ
ಬಾರದಿರು ವೀರ, ಕನ್ನಿಕೆಯು ನಾನಲ್ಲ. ಯಾವ ತೊತ್ತಿನ ಮಡದಿ ನೀನಾದರೆ ನನಗೇನು? ನಿನ್ನ ರೂಪಸಿರಿಗೆ ಸೋತವನು ನಾನು. ಸ್ವರ್ಗದ ಹೆಣ್ಣುಗಳೆಲ್ಲ ಸಾಲಾಗಿಯೇ ನಿಂತರು ಮೋಗಿಸದ ಈ ಕೀಚಕನು ನಿನಗೊಲಿದು ನಿಂತಿಹನು. ಬೆಲೆ ಹೆಣ್ಣು ನಾನಲ್ಲ, ಧರ್ಮವಂತನು ನೀನು. ಧರ್ಮವನ್ನು ಕಾಯುವುದು ನಿನ್ನ ಧರ್ಮ. ಹುಚ್ಚು ಧರ್ಮವು ಜಗದಿ ಉಚ್ಚತ್ತಿ ಕುಣಿಯುವುದು. ಮಂಡನೆಯ ಮಾತುಗಳನ್ನು ನನ್ನೆದುರು ಹೇಳುವೆಯ? ಸೈರೇಂದ್ರಿ, ಆ ದ್ರೌಪದಿಯ ಕಥೆ ಕೇಳು. ಗಂಡರೈವರ ಕಾಮು ಕಾವತಿಯು ಕಂಡ ಗಂಡಸರೆಲ್ಲ ಗಂಡರೇ. ದ್ರೌಪದಿಯ ಮಾತೇಕೆ ವೀರ, ನನ್ನ ಬಾಳಿನ ಪರಿಯ ನಾನೇ ಹೇಳುವೆನು. ಮೇಲಾಗಿ ಅಗ್ನಿ ಸಾಕ್ಷಿಯಾಗಿ ಗಂಡರೈವರ ಮದುವೆಯಾಗಿಹಳೆಂದು ಕೇಳಿರುವೆನು. ನನಗೇಕೆ ಅವಳಿರುವು? ಸೀತೆಯನ್ನು ಹೊತ್ತೊಯ್ದ ರಾವಣನು ಮಡಿದನು. ನೀನಂತೂ ಧಾರ್ಮಿಕನು, ಸೆರಗೊಡ್ಡಿ ಬೇಡುವೆನು. ನನ್ನನ್ನು ಹೋಗಲು ಬಿಡು. ನಿನ್ನ ಸೆರೆಗನು ಸರಿಸಲು ನಾನಿರುವಾಗ ನೀನೇಕೆ ಸೆರೆಗೊಡ್ಡಿ ನಿಲ್ಲುವೆ? ರಾವಣನ ಕಥೆ ಹೇಳಿ ಕೀಚಕನನ್ನು ಎದುರಿಸಲೇ ಪ್ರಯತ್ನಿಸುವೆಯೋ? ಸ್ವರ್ಗ ಲೋಕವ ಚಿಮ್ಮಿ ನಿಂತಿಯೇನು ನಿನಗಾಗಿ? ಹೀಗೆ ಬಾ ಸೈರೇಂದ್ರಿ. ಬಿಡೋ ದುಷ್ಟ, ನರಕದಿ ಬಾಳುತ್ತಿಹ ಹುಳು ನೀನು. ಹುಳಿತ ನಾಲಿಗೆಯನ್ನು ಮೇಯಬಾರದೆ ಬಂದು ಈ ಕೀಚಕನ ಕಾಮನೆಗೆ ಸುಲಭದಲ್ಲಿ ಸೋತಿಹ ಹೆಣ್ಣೆಂದು ತಿಳಿಯದಿರು. ನಡೆಯತ್ತ ಉನ್ಮತ್ತ. ಜಂಬವೇ ಕೆಲ ಎಣ್ಣೆ. ಕೀಚಕನ ಮಂದಿರವು ಭೋಗಪುರದ ಆಲಯವು. ಮಂದಿರ ಹೋಕ್ಕವಳು ಕೀಚಕನ ಸೇವಕಳು. ಕೀಚಕನ ತೃಪ್ತಿಯಲ್ಲಿ ನಿನ್ನ ಬಿಡುಗಡೆಯುವುದು. ಮರೆಯದಿರು, ಬಲು ಜೋಕೆ ಕೆಡಕಿದರೆ ಕೇಳಾಗುವುದು. ಶೂದ್ರ ಕೀಚಕನು ನೀನು. ದೂರ ಸರಿ ಪಾಪಾತ್ಮ. ದೋಷಿಗಳನ್ನು ದಂಡಿಸಲು ಪರಮಾತ್ಮನಿಯನು, ನೀನಂತೂ ಪಾಪಾತ್ಮ. ಪಾಪಿಗಳನ್ನು ದಂಡಿಸಲು ಪರಮಾತ್ಮ ಬೇಕಿಲ್ಲ. ನನ್ನ ಗಂಡನ ಕೂಗಿದರೆ ನಿನ್ನ ತಲೆಯನ್ನು ಸೀಳುವ. ಗಂಡನ ಕೂಗು, ನಿನ್ನ ದವನ ಕರೆದು ಬಿಡುಗಡೆಯಾಗಬೇಡು. ಅಲೈ ಬುದ್ಧಿಹೀನಳೆ, ಕೀಚಕನನ್ನು ಕೆರಳಿಸಲು ಆ ದೇವನೊಬ್ಬನಿರುವನೇನೆ. ಜಗದಲ್ಲಿ ಬರಿಯ ಗಾಳಿಯ ಮಾತೇಕೆ? ಕೀಚಕನ ಹೊಂದುವ. ಸ್ವಲ್ಪ ತಡೆ ವೀರ, ಬೇಡುವೆನು ನಿನಗಾಗಿ. ನಟನೆ ಆಟವ ಹೂಡಿ ನಿಮ್ಮನ್ನು ನೋಯಿಸಿದೆ. ಬೇಕೆಂದಲೇ ಕೋಪವನ್ನು ಅಭಿನಯಿಸಿ ತೋರಿಸಿದೆ. ನನ್ನನ್ನು ಕ್ಷಮಿಸಿ. ಹಿಂದೇಕೋ ಬಳಲಿರುವೆನು. ವರವನ್ನು ಬೇಡುವೆನು, ನೀಡುವೆಯಾ? 10,000 ವರಗಳನ್ನು ಸಲ್ಲಿಸಲು ಸಿದ್ಧನಾಗಿರುವೆನು. ಬೇಗ ನುಡಿ ಪ್ರಯಸಿ, ಕೇಳುವೆನು. ನಿನ್ನ ಕರುಣೆಯ ನಂಬಿ ಬೇಡುವೆನು, ದಯೆ ತೋರಬೇಕು. ಬೇಗ ನುಡಿ ಪ್ರಯಸಿ. ನಾಳೆಯ ದಿನ ರಾತ್ರಿಯೇ ನಾನಿನ್ನ ಸೇರುವೆನು. ಕಾಲ ಪರಿಮಿತಿ ಏನೂ ದೂರವಿಲ್ಲ. ಕರುಣೆ ತೋರಬೇಕು ವೀರ. ಆಗಲಿ, ನಿನ್ನ ಬರುವುದನ್ನೇ ನಂಬಿ ನಿನಗಾಗಿ ಕಾಯುವೆನು. ತಪ್ಪದಿರು ಸೈರೇಂದ್ರಿ. ತಪ್ಪಿದರೆ ತಲೆದಂಡ. ನಿನಗರ ಚಿಂತೆ ಏಕೆ? ಇನ್ನೊಂದು ನುಡಿಯುವೆನು, ಕೇಳಿದರೆ ಹೇಳುವೆನು. ಬೇಗ ನುಡಿ ಪ್ರಯಸಿ, ಕೇಳುವೆನು. ಮಲ್ಲ ಕೀಚಕನನ್ನು ಮೋಹಿಸಿದ ಹೆಣ್ಣು ಮಲ್ಲ ಶಾಲೆಯಲ್ಲೇ ಕೂಡಬೇಕೆನ್ನುವಳು. ನನಗಂತೂ ಹಠವಿಲ್ಲ. ದಯೆ ತೋರಿದರೆ ಲೇಸು. ಒಪ್ಪಿದೆನು ನನ್ನೊಲನೆ. ನಿನಗಾಗಿ ಮಲ್ಲಶಾಲೆಯನ್ನು ಶೃಂಗರಿಸಿಯೇ ಕಾಯುವೆನು. ತಪ್ಪದಿರು ಸೈರೇಂದ್ರಿ. ನಾನಿನ್ನು ಹೋಗುವೆನು ವೀರ, ಕಾರುಣ್ಯಮಯ ನೀನು. ಹಾ, ಹೋಗಿ ಬಾ. ಸೈರೇಂದ್ರಿ, ಮಲ್ಲಶಾಲೆ ಎಲ್ಲಿರುವುದೊಂದು ಬಲ್ಲೆಯಾ? ಬಲ್ಲವನನ್ನು ಕರೆತರುವೆನು. ನಿನಗದರ ಚಿಂತೆಯೇ ಬೇಡ. ನನಗಾಗಿ ಕಾಯುತ್ತಿರು. ಹಾ, ಸೇವಕರನ್ನು ಇರಿಸಿದಿರು. ಮಲ್ಲ ಶಾಲೆಯಲ್ಲಿ ಜಂಜಾಟ ತರವಲ್ಲ. ನಾನಿನ್ನು ಹೋಗುವೆನು ವೀರ. ಹಾ, ಹೋಗಿ ಬಾ. ಸ್ವಾಮಿ, ಸ್ವಾಮಿ. ಕೂಗದಿರ ದ್ರೌಪದಿ. ಬಾಣಸಿಗನ ಮನೆಯಲ್ಲಿ ಅನವರತವೂ ಸಂತೆಯೇ. ನುಡಿದತ್ತ ಕಿವಿಗಳಿವೆ. ನಿನ್ನ ಕಣ್ಣಿನ ನೋಟವು ನನ್ನೆದೆಯನ್ನು ಹೆರೆಯುತ್ತಿದೆ. ನೀನು ಬಂದ ಕಾರಣವನ್ನು ಮೆಲ್ಲನೆ ನುಡಿ. ನಾಯಿ ಕೀಚಕನು ಬಂಡ ಮಾತುಗಳಿಂದ ಚುಚ್ಚಿದನು. ತೊತ್ತು ನೀ ಬಾ ಎಂದು ಕರೆದನು. ತಾಳಲಾರೆನ್ನುದರೆ ಮಾನಿನಿಯ ಮಾನವನ್ನು ಕಾಯಬೇಕು. ದ್ರೌಪದಿ, ಕೋಪಾಗ್ನಿಯಲ್ಲಿ ಬೆಂದು ಕೈಲಾಗದವನಂತೆ ಸುಮ್ಮನೆ ಕುಳಿತಿರುವೆನು. ಧರ್ಮಜನ ಮೊರೆ ಹೋಗು. ಅರ್ಜುನನ ಕೈಯಿಂದ ಆ ಕೀಚಕನ ಸೆಲೆಬಡಿಸು. ಧರ್ಮವಂತನು ಧರ್ಮಜ, ಧರ್ಮವನ್ನೇ ನಂಬಿರುವನು. ನಿಷ್ಠಾವಂತನು ಅರ್ಜುನನು, ಅಣ್ಣನಿಗೆ ತಲೆಬಾಗಿರುವನು. ನೀನೊಬ್ಬ ಮುನಿದರೆ ನನಗೆ ಗತಿಯಾರು ಸ್ವಾಮಿ. ನುಡಿಯದಿರು ದ್ರೌಪದಿ, ನುಡಿಯದಿರು. ನಿನ್ನ ನುಡಿಯ ದಾರಿಯೂ ನನ್ನೆದೆಯನ್ನು ಸೀಳುವುದು. ಧರ್ಮಜನ
ಅಸುವಿನುಡಿಯ ಸಂಕೋಲೆಯು ನನ್ನೆದುರು ಬಂದು ನಿಲ್ಲುವುದು. ನಾನೇನು ಮಾಡಲಿ ದ್ರೌಪದಿ, ನಾನೇನು ಮಾಡಲಿ? ಕ್ಷಮಿಸಿ ಸ್ವಾಮಿ, ನನ್ನ ಬವಣೆಯಲ್ಲಿ ನೀವು ಬೆಂದು ಬಾಡುವುದೇಕೆ? ಘಾತುಗಳು ನಾನು. ಹೋಗಲಿ, ಸಾವಿಗೌತಣವನ್ನಿತ್ತು ನನ್ನನ್ನು ಕಳುಹಿಸಿಬಿಡಿ. ಇಲ್ಲವೇ ಕಡಿದು ಬಿಡು ನನ್ನ ಶಿರವನ್ನು. ನಿನ್ನ ಕೈಯಿಂದಲೇ ನನಗೆ ಸಾವಾಗಲಿ. ನಿನ್ನ ತಲೆಯನ್ನೇಕೆ ಕಡಿಯಲಿ? ಆ ಕೀಚಕನ ತಲೆ ಕಡಿದು ಅವನ ಕರುಳನ್ನು ಬಗೆದು ನಿನ್ನೊಡಲ ತಣಿಸುವೆನು. ದ್ರೌಪದಿ, ದಾಟಿದೆನು ಅಣ್ಣನ ಗೆರೆಯನ್ನು. ಹೇಳಲ್ಲಿ ಕೀಚಕನು, ತುಂಡರಿಸಿ ಚೆಲ್ಲುವೆನು. ಜಯವಿರಲಿ ಬಲಭೀಮ. ಮಾನಿನಿಯ ಮಾನವನ್ನು ಕಾಯ್ದ ಪುಣ್ಯವಂತನು ನೀನು. ನೀನೇ ನನ್ನ ಪರಮಾತ್ಮ. ದೇವಿ, ಬಣ್ಣನೆಯ ಮಾತದಂತಿರಲಿ. ಆ ಕ್ಷುಲ್ಲ ಕೀಚಕನಲ್ಲಿ ಕುರುಹಿಟ್ಟು ಹೇಳು. ನಿದ್ರಿಸುವ ಮೊದಲೇ ಯಮಪುರಿಗಟ್ಟುವೆನು. ಸಾವಧಾನ ಸ್ವಾಮಿ, ಕಾಲ ಭೈರವನು ಕೆರಳಿದರೆ ಉಳಿಯುವನೇ ಆ ಕೀಚಕ. ಶಕ್ತಿವಂತನ ಮಡದಿ, ಯುಕ್ತಿವಂತಳು ನೀನು. ಎಲೈ ನೀಚ ಕಾಮುಕ, ಬಾರದಿರು ಮಲ್ಲ ಶಾಲೆಯನ್ನು ನಂಬಿ. ಮಲ್ಲ ಶಾಲೆಯಲ್ಲಿಂದು ಯಮನಾಟವಾಗುವುದು. ದ್ರೌಪದಿ, ನೀನಿನ್ನು ನಡೆ. ನೀನು ಮಹಾಮಾರಿ, ಕೀಚಕನ ಪಾಲಿಗೆ ಹೆಮ್ಮಾರಿ. ಏನಿದು? ಸೈರೇಂದ್ರಿಯು ನನಗಿಂತ ಮೊದಲು ಬಂದು ಕುಳಿತಿರುವಳಲ್ಲ. ಇರಲಿ ಇರಲಿ. ಎಲೈ ಸುಂದರಿ, ಮೇಲೇಳು. ಈ ಕೀಚಕನ ಹೃದಯವನ್ನು ಸಾರ್ಥಕಪಡಿಸು. ಏನಿದು? ಮೈಯೆಲ್ಲ ಕಲ್ಲಿನಂತೆ ಕಠಿಣವಾಗಿರುವುದು. ಹೋಗಿ ಸ್ವಾಮಿ. ಧ್ವನಿಯಂತೂ ಗಂಡಸಿನಂತೆ ಇದೆ. ವೇಷ ಹಾಕಿರುವೆಯೋ ಹೇಗೆ? ರೈ, ಯಾರು ನೀನು? ನೀಚ, ಪರಸ್ತ್ರೀಯರನ್ನು ಆಶಿಸುವ ಅಯೋಗ್ಯರಿಗೆ ಕೋಮಲತೆಯು ಕರ್ಕಶವಾಗಿ ಕಾಣುವುದು. ನಾನು ಗಂಧರ್ವ ಭೀಮ. ಏ ಗಂಧರ್ವ ಭೀಮ! ಮೊದಲು ನಿನ್ನನ್ನು ಕೊಂದು ನಂತರ ಸೈರೇಂದ್ರ ಅಂಗ ಸೌಖ್ಯವನ್ನು ಅನುಭವಿಸುವೆನು. ಮಲ್ಲ ಯುದ್ಧಕ್ಕೆ ಸಿದ್ಧನಾಗೋ ಮದಾಂಧ. ನೀನು ಬದುಕುಳಿದರಲ್ಲವೇ ಅಂಗ ಸೌಖ್ಯವನ್ನು ಅನುಭವಿಸುವುದು. ಮಲ್ಲ ಯುದ್ಧಕ್ಕೆ ಸಿದ್ಧನಾಗೋ ಮದಾಂಧ. ಸಿದ್ಧನಾಗು. ದುರ್ಯೋಧನ, ನಾನು ಹೇಳಿದ ಸಂದೇಹವು ನಿಜವಾಯಿತು. ಆ ಪಾಂಡವರು ವಿರಾಟ ನಗರದಲ್ಲಿದ್ದುಕೊಂಡೇ ಮಹಾಬಲಿಷ್ಠನಾದ ಕೀಚಕನನ್ನು ಸಂಹರಿಸಿದರು. 1000 ಸಿಂಹಗಳ ಬಲವುಳ್ಳ ಕೀಚಕನ ಸಂಹಾರವಾದ ಮೇಲೆ ಸಂಹರಿಸಿದವನು ಆ ಭೀಮನೆಂದು ಖಚಿತವಾಯಿತು. ನಿನ್ನ ಮಾತನ್ನು ಕೇಳಿಕೊಂಡಲೇ ಮಾವ, ನಮಗಿಂತ ಅಪಮಾನವಾದದ್ದು 10 ಅಕ್ಷೋಹಿಣಿ ಸೈನ್ಯಗಳ ಶಸ್ತ್ರಾಸ್ತ್ರ ಪಡೆಗಳು, ಕೆಚ್ಚೆದೆಯ ಕೇಸರಿಗಳಾದ ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮರು ಇವರೆಲ್ಲರೂ ಇದ್ದುಕೊಂಡು ಒಂದು ರಥದಲ್ಲಿ ಕುಳಿತುಕೊಂಡು ಬಂದ ಒಬ್ಬ ವೈರಿಯನ್ನು ಸಂಹರಿಸಲಾರದೆ ಅವನ ಒಂದೇ ಒಂದು ಬಾಣದಿಂದ ಅಸಂಖ್ಯಾತವಾದ ಸೈನ್ಯವೆಲ್ಲ ಪ್ರಜ್ಞಶೂನ್ಯವಾಗಿ ನಿದ್ರಿಸಬೇಕಾಯಿತು. ದುರ್ಯೋಧನ, ಆ ನಿನ್ನ ಅಸಂಖ್ಯಾತವಾದ ಸೈನ್ಯವನ್ನೆಲ್ಲ ಪ್ರಜ್ಞಾಶೂನ್ಯರನ್ನಾಗಿ ಮಾಡಿಸುವ ಸಾಮರ್ಥ್ಯ ಆ ಪಾರ್ಥನಿಗಲ್ಲದೆ ಇನ್ನಾರಿಂದಲೂ ಅದು ಅಸಾಧ್ಯವಯ್ಯ, ಅಸಾಧ್ಯ. ಮಾವ, ಗೋರಕ್ಷಣೆಯ ಸಮಯದಲ್ಲಿ ಪಾರ್ಥನೆ ಬಂದುವುದಕ್ಕೆ ಸಾಕ್ಷಿ ಏನಿದೆ? ದುಶ್ಯಾಸನ, ಬಂದಿದ್ದವನು ಆ ಪಾರ್ಥನೆ ಎಂಬುದನ್ನು ಪಿತಾಮಹ ಭೀಷ್ಮರು ಖಚಿತಪಡಿಸಿದ್ದಾರೆ. ಏನು
ಈ ಮಾತು ನಿಜವೇ ಶಕುನಿ? ನಿಜ ಕರ್ಣ, ನಿಜ. ಯುದ್ಧ ಭೂಮಿಗೆ ಬಂದು ಪಿತಾಮಹ ಭೀಷ್ಮರ ಪಾದಗಳಿಗೆ ಶರಸಂಧಾನ ಮಾಡಿದಾಗಲೇ ಬಂದಿದ್ದವನು ಆ ಪಾರ್ಥನೆ ಎಂಬುದನ್ನು ಖಚಿತಪಡಿಸಿದ್ದಾರೆ. ಹಾಗಾದರೆ ಪಿತಾಮಹರು ನಮಗೇಕೆ ಇದನ್ನು ತಿಳಿಸಲಿಲ್ಲ? ಯಾರಿಗೆ ಗೊತ್ತು ಕರ್ಣ, ಯಾರಿಗೆ ಗೊತ್ತು? ಮಾವ, ಹಾಗಾದರೆ ಇದರಲ್ಲಿ ಪಿತಾಮಹರ ಕೈವಾಡವು ಇದೆ ಅಂತಾಯಿತು. ಇದ್ದರೂ ಇರಬಹುದು. ಯಾರ ಕೈವಾಡವಾದರೂ ಇರಲಿ, ನಾವೀಗಲೇ ವಿರಾಟರ ಸಾಮ್ರಾಜ್ಯಕ್ಕೆ ಹೋಗಿ ಅವರೇ ಪಾಂಡವರು ಅಂತ ಗುರುತಿಸಿದರೆ ಮತ್ತೆ 12 ವರ್ಷ ವನವಾಸಕ್ಕೆ ಕಳಿಸಬಹುದಲ್ಲ ಮಾವ? ಅದಿನ್ನು ಸಾಧ್ಯವಿಲ್ಲ ದುಶ್ಯಾಸನ. ಏಕೆಂದರೆ ಅವರ ಅವಧಿಯು ಮುಗಿದ ಮರುಗಳಿಗೆಯಲ್ಲೇ ಅವರು ನಮ್ಮವರ ಕಣ್ಣಿಗೆ ಕಾಣಿಸಿಕೊಂಡದ್ದು. ಹಾಗಾದರೆ ಈಗ ಏನು ಮಾಡಬೇಕೆಂಬುದು ನಿನ್ನ ನಿರ್ಧಾರ ಶಕುನಿ? ಈಗ ಉಳಿದಿರುವುದು ಒಂದೇ ಒಂದು ನಿರ್ಧಾರ, ಅದೇ ಕಟ್ಟ ಕಡೆಯ ನಿರ್ಧಾರ. ಹೇಳು ಮಾವ, ಹೇಳು. ಅದೇನೆಂಬುದನ್ನು ಹೇಳು. ಅದನ್ನು ಮಾಡಿಯೇ ಬಿಡುತ್ತೇನೆ. ವೈರಿಗಳನ್ನು ತುಳಿಯಬೇಕೆಂದಷ್ಟು ಅವರು ಮೇಲೇರಿ ಬರುತ್ತಿರುವರು. ದುರ್ಯೋಧನ ಯಾರು ಏನೇ ಹೇಳಿದರೂ ಕೇಳದೆ ಹಿಡಿದ ಹಠವನ್ನೇ ಸಾಧಿಸಿ ವೈರಿಗಳ ಸಂಹಾರಕ್ಕೆ ಯುದ್ಧವನ್ನೇ ಸಿದ್ಧಪಡಿಸುವುದು, ಇದೊಂದೇ ನಮ್ಮ ಭಾಗಕ್ಕೆ ಉಳಿದಿರುವ ಕಟ್ಟ ಕಡೆಯ ನಿರ್ಧಾರ. ಭಲೆ ಭಲೆ ಮಾವ. ಸಮರ ಭೂಮಿಯ ಭೀಕರ ಕಾಳಗದ ರಕ್ತ ಸುಧಾರೆಯಲ್ಲಿ ವೈರಿಗಳ ರುಂಡವಳಿಯದೆ ವಸುಂಧರೆಯ ನೆಲವನ್ನು ಕೊಡಲಾರೆ. ಆ ಬಂಡ ಭೀಮನನ್ನು ನನ್ನೇ ಗಂಡುಗೆ ಬಡಿದು ಕೊಲ್ಲದೆ ಬಿಡಲಾರೆ. ಈ ಚಲದಂಕ ಮಲ್ಲನ ಛಲವೆಂದಿಗೂ ಅಚಲಿಸದು. ಆ ಪುಂಡ ಪಾಂಡವರ ಹಿಂಡು ರಕ್ತದಲ್ಲಿ ರಣವನ್ನು ತೋಯಿಸವೆ, ನೆಲವನ್ನು ಕೊಡಕೂಡದು. ಆ ನರನೆಂದು ಬೃದಾಂಕಿತನಾದ ವರಪಾರ್ಥನ ರುಂಡವನ್ನೆಡೆಯದೆ ನಾನು ಬಿಡಲಾರೆ. ಇದೇ ಈ ಕರ್ಣನ ದಿಟ್ಟ ಛಲ. ಆ ಬಂಡಿಯ ಅನ್ನವನ್ನು ತಿಂದ ಆ ಪುಂಡ ಭೀಮನ ರುಂಡವನ್ನು ಚಂಡಾಡದೆ ಬಿಡನು. ಆ ಪಂಚ ಪಾಂಡವರ ದೇಹವನ್ನು ಮೆಟ್ಟಿ ದೂರಬ್ಬಿಸದೆ ಬಿಡನು. ಇದೆ ಇದೆ ಈ ದುಶ್ಯಾಸನನ ದಟ್ಟ ಛಲ. ಭಲೆ, ಭೀಕರ ಕಾಳಗ ರಕ್ತ ರಾತ್ರಿಯೇ ನಡೆದು ಹೋಗಲಿ. ದುಶ್ಯಾಸನ ಮೊಳಗಳಿ ರಣಬೇರಿಗಳು, ಬೋರ್ಗರಳಿ ರಣಕಾಳೆಗಳು, ನಡೆಯಲಿ ಕಠೋರ ಸಮರ, ಹಾರಾಡಲಿ ರಣದೋಳ್ ನಮ್ಮ ಸರ್ಪ ಲಾಂಛನ. ದುರ್ಯೋಧನ ಆತುರ ಪಡಬೇಡ. ಈಗಾಗಲೇ ನಿಮ್ಮ ತಂದೆಯವರು ವಿರಾಟ ನಗರದಲ್ಲಿರುವ ಪಾಂಡವರ ಬಳಿ ಸಂಜಯನನ್ನು ರಾಯಭಾರಿಯನ್ನಾಗಿ ಕಳಿಸಿದ್ದಾರೆ. ಅವನು ಹಿಂದಿರುಗಿ ಬಂದ ನಂತರ ಫಲಿತಾಂಶವನ್ನು ತಿಳಿದು ನಂತರ ಯುದ್ಧವನ್ನು ನಿರ್ಧರಿಸು. ಭಲೆ ಭಲೆ ಮಾವ, ನಿನ್ನ ತಲೆ ಸಂಶಯದ ಬಲೆ, ಅದರೊಳಗಡಗಿದೆ ನಾನಾ ಥರದ ಕಲೆ. ಕಂಡು ಹಿಡಿದ ನೀನೊಬ್ಬನೇ ಈ ಕುರುರಾಯನ ಬೆಲೆ. ದುರ್ಯೋಧನ, ಎಷ್ಟೇ ಆದರೂ ಇದು ಕುರುರಾಯನ ಉಪ್ಪುಂಡ ದೇಹವಲ್ಲವೇ? ತೀರಿಸಬೇಡವೇ ಅದರ ಋಣ ಸಂಪೂರ್ಣ? ನೀನು ಹೇಳಿದಂತೆ ಕೇಳುವೆನು ಮಾವ. ಕೇಳಿದರೇನಲ್ಲವಯ್ಯ ನೀನು ಉತ್ತುಂಗಕ್ಕೇರುವುದು? ಭಲೆ ಮಾವ. ಹೌದು ಪರಮಾತ್ಮ, ತಮ್ಮ ದಯೆಯಿಂದ 12 ವರ್ಷಗಳ ವನವಾಸದ ಸಹಿತ ಅಜ್ಞಾತವಾಸವು ಮುಗಿಯಿತು. ಈ ರಾಜ್ಯದ ರಾಜನಾದ ವಿರಾಟರಾಯನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ಲಗ್ನವೂ ಆಯಿತು. ಮುಂದೇನು ಮಾಡುವುದು ಮಾಧವ? ಅಜಾತಶತ್ರು ಧರ್ಮನಂದನ, ಮಾಡುವುದಿನ್ನೇನು? ಹಸ್ತಿನಾವತಿಗೆ ಹೋಗಿ ತಾವು ಮಾಡಿದ ವಾಗ್ದಾನದಂತೆ ನಮ್ಮ ರಾಜ್ಯವನ್ನು ನಮಗೆ ಕೊಡಿ ಎಂದು ಕೇಳುವುದು ಅಷ್ಟೇ. ತಿರುಗ್ತಾನೆ ಇಲ್ಲ, ನಾನು ಆಯ್ತಾಯ್ತಾ ಅಂದ್ರೆ ಕೃಷ್ಣ ಪರಮಾತ್ಮ ನಮಸ್ಕರಿಸುವೆನು. ಬಾ ಸಂಜಯ, ನಿನ್ನ ಪ್ರಯತ್ನ ಶುಭವಾಗಿ. ಕುಳಿತುಕೊಳ್ಳಿ. ಕೊಡು ಕೊಡು ಕೊಡು. ಸಂಜಯ ಹಸ್ತಿನಾವತಿಯಲ್ಲಿ ಜ್ಯೇಷ್ಠ ಪಿತರಾದಿಯಾಗಿ ಪ್ರಜೆಗಳ ಸಹಿತ ಎಲ್ಲರೂ ಸೌಖ್ಯದಿಂದಿರುವರೆ? ಪ್ರಭು, ಸುಖ ಶಾಂತಿ ಇಲ್ಲದ ಹಸ್ತಿನಾವತಿಯ ಯಾವ ಸುಖ ಕ್ಷೇಮವನ್ನು ಹೇಳಲಿ? ಧರ್ಮಪುತ್ರ, ಕ್ರೂರ ಮೃಗವಿನ ಹಿಡಿತಕ್ಕೆ ಸಿಕ್ಕಿದ ಮರುಭೂಮಿಯಂತಾಗಿದೆ ಕುರು ರಾಜ್ಯದ ಬಾಳು. ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ರಾಜೇಂದ್ರರು ಎಷ್ಟೇ ಸಮಾಧಾನ ಹೇಳಿದರೂ ಕೇಳದ ಕೌರವೇಶ್ವರರು ಯುದ್ಧವನ್ನೇ ಸಿದ್ಧಪಡಿಸಿದ್ದಾರೆ. ಅದಕ್ಕಾಗಿ ನಿಮ್ಮವರ ಅಭಿಪ್ರಾಯವನ್ನು ತಿಳಿದುಕೊಂಡು ಬರಬೇಕೆಂದು ಕೌರವೇಶ್ವರರು ನನ್ನನ್ನು ಇಲ್ಲಿಗೆ ಕಳಿಸಿದ್ದಾರೆ. ಸಂಜಯ, ಕೌರವೇಶ್ವರನ ತೊಡೆಗಳು ಚೆನ್ನಾಗಿವೆ ತಾನೇ? ಅವನ ತಮ್ಮ ದುಶ್ಯಾಸನನ ಮೈ ರಕ್ತ ಮಾಂಸಗಳಿಂದ ಕೊಬ್ಬಿದೆಯೇ? ಅವರಿಬ್ಬರ ರಕ್ತ ಸ್ಥಾನಕ್ಕಾಗಿ ಈ ಭೀಮನು
ಆ ಕೌರವೇಶ್ವರನು ಯುದ್ಧವನ್ನು ಸಿದ್ಧಪಡಿಸುವ ಮೊದಲು ಗಂಧರ್ವನ ಪ್ರಸಂಗವನ್ನು, ಗೋಗ್ರಹಣದ ಸನ್ನಿವೇಶವನ್ನು ಅವನಿಗೆ ನೆನಪಿಗೆ ತಂದುಕೊಳ್ಳುವಂತೆಯೋ ಜೂಜಿನಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಈ ಭೀಮಾರ್ಜುನರು ಮರೆತಿಲ್ಲವೆಂದು ತಿಳಿಸಿಬಿಡಿ. ಹೌದು ಸಂಜಯ, ಈ ನಕುಲ ಸಹದೇವರ ಶರಸಂಧಾನ ಸಮರ ಭೂಮಿಯಲ್ಲಿ ವೈರಿಗಳ ಆಗಮನಕ್ಕೆ ಕಾತುರದಿಂದ ಕಾಯಿತು ಎಂದು ಆ ಕುನ್ನಿಗಳಿಗೆ ತಿಳಿಸಿಬಿಡಿ. ಅಷ್ಟೇ ಅಲ್ಲ ಸಂಜಯ, ಭೂಗರ್ಭ ದಿಗಂತವಾದರೂ ಸರಿಯೇ, ಮೇಘಮಂಡಲ ಸಿರಿದದ್ದರೂ ಸರಿಯೇ, ಸಮಸ್ತ ವಿದ್ಯುದಲ್ಲಿಯೂ ಪಾಂಡುಕುಮಾರ ಸಮರಕ್ಕೆ ಸಿದ್ಧರಾಗಿರೆಂದು ಅವರಿಗೆ ತಿಳಿಸಿಬಿಡಿ. ಸಂಜಯ, ನಾನಂತೂ ಯುದ್ಧ ವಿರೋಧಿ. ಹಿಂದೆ ಆಗಿರುವ ದುರಂತಗಳನ್ನೆಲ್ಲವನ್ನು ಮರೆತು ನಮ್ಮ ಪಾಡಿಗೆ ನಾವು ಇಂದ್ರಪ್ರಸ್ಥದಲ್ಲಿರಲು ಸಿದ್ಧರಿದ್ದೇವೆ. ನಮ್ಮ ರಾಜ್ಯವನ್ನು ನಮಗೆ ಕೊಟ್ಟು ಈ ಯುದ್ಧವನ್ನು ನಿಲ್ಲಿಸಬೇಕೆಂದು ನಾವು ಹೇಳಿರುವುದಾಗಿ ಅವರಿಗೆ ತಿಳಿಸಿಬಿಡಿ. ವಾಸುದೇವ, ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ? ಸಂಜಯ, ಈ ಪಾಂಡವರು ಸಮರಕ್ಕೂ ಸಿದ್ಧ, ಸಂಧಿಗೂ ಸಿದ್ಧ. ಇವೆರಡರಲ್ಲಿ ದುರ್ಯೋಧನನು ಯಾವುದನ್ನಾದರೂ ನಿರ್ಧರಿಸಲಿ. ಆದರೆ ಒಂದು ಮಾತು ಸಂಜಯ, ಮುತ್ತೈದೆಯ ಮುಡಿಬಿಚ್ಚಿ ಮಾನರತ್ನದಸ್ತ್ರವ ಕಿತ್ತೊಗೆದು ಮಲಗಿ ನಿದ್ರಿಸುತ್ತಿದ್ದ ಕುರುಭೈರವಿಯನ್ನು ಕೆರಳಿಸಿ ತಮ್ಮ ಸರ್ವನಾಶವನ್ನು ತಾವೇ ತಂದುಕೊಂಡಿದ್ದಾರೆ ಆ ಅಧಮ ಕೌರವರು. ಆದರೂ ಈ ಪಾಂಡವರ ಶಾಂತಿ ಕಂಡೆಯ? ಧರ್ಮ ಯಾರ ಕಡೆಗಿದೆಯೋ ನಾನು ಆ ಧರ್ಮದ ಕಡೆಗೆ ಇರುತ್ತೇನೆ. ಇದನ್ನು ಆ ಕೌರವರಿಗೆ ತಿಳಿಸಿಬಿಡಿ ಸಂಜಯ. ಪ್ರಭು, ಈ ಸಹೋದರರ ಒದೆಯನ್ನು ತಪ್ಪಿಸಲು ತಾವು ಒಂದು ಬಾರಿ ಹಸ್ತಿನಾವತಿಗೆ ಬಂದು ಸಂಧಿಗೆ ಪ್ರಯತ್ನಿಸು ದೇವ. ಆಗಲಿ ಸಂಜಯ, ಪ್ರಯತ್ನಿಸಿ ನೋಡುವೆ. ಧರ್ಮಪುತ್ರ ಪರಮಾತ್ಮ, ನಾನಿನ್ನು ಬರಲೇ? ಆಗಲಿ ಸಂಜಯ, ಹೋಗಿ ಬನ್ನಿ. ಧರ್ಮನಂದನ, ಈಗ ತಾವು ತಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸಿದರೆ ಮುಂದಿನ ಕಾರ್ಯ ಮಾಡಲು ಹಸ್ತಿನಾವತಿಗೆ ನಾನೇ ರಾಯಭಾರಿಯಾಗಿ ಹೊರಡುತ್ತೇನೆ. ಪರಮಾತ್ಮ, ಕೇವಲ ನೆಲದಾಸೆಗಾಗಿಯೇ ಕುರು ಪಾಂಡವರು ಹೋರಾಡಿ ಮಡಿದರೆಂಬ ಅಪಕೀರ್ತಿಯು ನಮಗೆ ಬರುತ್ತದೆ. ಒಬ್ಬ ಕೌರವನನ್ನು ಕೊಲ್ಲಲು ಹೋಗಿ ಇಡೀ ರಾಜ್ಯದ ಪ್ರಜೆಗಳನ್ನೇ ರಕ್ತದ ಮಡುವಿನಲ್ಲಿ ಮುಳುಗಿಸುವುದು ಯಾವ ಧರ್ಮ? ಅವರು ರಾಜ್ಯ ಕೊಡದಿದ್ದರೂ ಸರಿಯೇ, ನಮ್ಮೈವರಿಗಾಗಿ 5 ಊರುಗಳನ್ನು ಕೊಡಲಿ, ಯುದ್ಧವನ್ನು ನಿಲ್ಲಿಸಿಬಿಡುತ್ತೇವೆ. ಧರ್ಮಪುತ್ರ, ನೀವು ಬಯಸುವ ಆ 5 ಊರುಗಳಾವುವು? ಇಂದ್ರಪ್ರಸ್ಥ, ಋತಪ್ರಸ್ಥ, ವಾಸಂತಿ, ವಾರಣಾವತಿ ಮತ್ತು ಜಯಂತ. ಈ 5 ಊರುಗಳನ್ನು ಕೊಡಲಿ, ಯುದ್ಧವನ್ನು ನಿಲ್ಲಿಸಿಬಿಡುತ್ತೇವೆ. ಭಾವ ಭೀಮಸೇನ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಇನ್ನೇನು ಮಾಡುವುದು ಮಾಧವ, ಅಣ್ಣನು ಹೇಳಿದಂತೆಯೇ ಆಗಲಿ. ಇದೇನು ಅರ್ಜುನ, ಸಿಡಿಲೆ ಶೀತಲವಾಯಿತು. ಗುಡುಗಿ ಆರ್ಭಟಿಸುತ್ತಿದ್ದ ಮೇಘಮಂಡಲವೇ ಹಿಮದ ಎಪ್ಪಾಯಿತು. ಭೀಮನು ಯುದ್ಧಕ್ಕೆ ಎದುರುವಂತಿದೆ ಪಾರ್ಥ. ಯಾನವಾಗ್ರಣಿ, ಹರಿಕುಲ ಭಯಂಕರ, ವಿಜಯ ವಿಖ್ಯಾತ ವಿಕ್ರಾಂತ ಧರಣಿ, ಗುರುಕುಲ ಅಂಬರ ಭಸ್ಮ, ಗಣ ವಿದ್ವಾಂಸಮಣಿ, ಪರಿರಾಧರಣಮಲ್ಲ ಈ ಭೀಮಸೇನನಿಗೆ ಅಂಜಿಕೆಯ ಅರಿವಿಲ್ಲ, ಅಪನಂಬಿಕೆಯ ಸುಳಿವಿಲ್ಲ. 13 ವರ್ಷಗಳಿಂದಲೂ ಹೊತ್ತಿ ಹೋಗಿ ಆಡುತ್ತಿರುವ ಈ ಭೀಮಸೇನನ ಕ್ರೋಧದ ಕಿಡಿ ಹಿಮದ ಹೆಪ್ಪಲ್ಲ, ನಂಜು ನಂದಿಲ್ಲ. ಆದರಿಂದು ನನ್ನ ರಣಭುಜದ ಹೆಬ್ಬಲ ಧರ್ಮದನ ಸವಿನುಡಿಯ ಸಂಕೋಲೆಗೆ ಸಿಕ್ಕಿ ಬಂದಿಯಾಗಿದೆ. ಕೃಷ್ಣ, ಬಂದಿಯಾಗಿದೆ. ಅರ್ಜುನ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ದೇವ, ಸಿಂಜನೀಯ ಝೇಂಕರಿಸಿ ದುರುಳ ವೈರಿಗಳ ಶಿರವಾರಿಸುವ ಛಲ ತೊಟ್ಟು ಕಲಿಕರ್ಣನ ಶಿರವ ಬಲಿಯೊಪ್ಪಿಸಲು ಸಭೆಯೊಳಗೆ ಪಣ ತೊಟ್ಟೆ. ಆದರಿಂದು ಸತ್ಯದ ನುಡಿಗೆ ಶಿರವಾಗಿ ರಣವ ಮರೆತು ನಿಂತಿರುವೆನು ಮಾಧವ, ರಣವ ಮರೆತು ನಿಂತಿರುವೆನು. ಓಹೋ, ಮುನಿದೆದ್ದ ಕಾಲನೇ ಮುಪ್ಪಾಗಿ ಹೋದನು. ಹಾ, ನಕುಲ ಸಹದೇವರೇ, ಇನ್ನು ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ದೇವ, ಸಂಧಿಯ ಸೌಧದ ಅಡಿಗಲ್ಲ ಕಿತ್ತೊಗೆದು ರಣ ಹಾದಿಯ ಮೆಟ್ಟಿ ನಿಂತಿರುವೆ. ಪರಮ ಪಾಂಡವರ ಸತಿಯ ಕರೆ ಪಿಡಿದು ಎಳೆ ತಂದು ತುರುಪ ಕಿತ್ತೊಗೆದ ದುರುಳ ವೈರ್ಯ ಕರಲು ಕತ್ತರಿಸದೆ ಬಿಡನು. ನಾನು ಸಮರಕ್ಕೆ ಸಿದ್ಧ. ಹೌದು ದೇವ, ಆ ಕೌರವರ ಮೂಲ ಬಲವಿತ್ತಿ ಎಂದು ನಾನು ನೋಡಿಯೇ ಬಿಡ್ತೇನೆ. ಸಂಧಿಯೇ ನಡಲಿ, ಸಮರವೇ ಆಗಲಿ, ಈ ನಕುಲ ಸಹೋದರ ಶರಸಂಧಾನ ರಣಮಾರ್ಗವನ್ನು ನಿಂತು ರುಂಡಗಳ ಸ್ವಾಗತ ಬೀಸುತ್ತಿದೆ ಎಂದು ಅವರಿಗೆ ತಿಳಿಸಿಬಿಡಿ. ನಾನು ಸಮರಕ್ಕೆ ಸಿದ್ಧ. ಸರಿ, ಹಾಗಾದರೆ ನಾನು ನಿಮ್ಮ ಪ್ರತಿನಿಧಿಯಾಗಿ ಹೋಗುವ ನನ್ನ ಕಾರ್ಯ ನೀವು ಹೇಳಿದಂತೆ ಮಾಡುವುದಷ್ಟೇ ನನ್ನ ಕರ್ತವ್ಯ. ನಾನಿನ್ನು ಬರುತ್ತೇನೆ.
ದೃಪದ ನರೇಂದ್ರ ನಂದಿನಿ. ಮುಖ್ಯವಾಗಿ ನನ್ನ ತಂಗಿಯನ್ನೇ ಮರೆತು ಬಿಟ್ಟಿದ್ದೆ. ದೃಪದ ನಂದಿನಿ, ಭೀಮ ಅರ್ಜುನರಿಬ್ಬರಿಗೂ ಯುದ್ಧ ಬೇಡವಂತೆ. ನಕುಲ ಸಹದೇವರೇನೋ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನಮ್ಮ? ಅಣ್ಣ, ಮಾಲಿನಿಯ ಮಾನಭಂಗವನ್ನು ಇಷ್ಟು ಬೇಗ ಮರೆತರೆ ಈ ಭೀಮಾರ್ಜುನರು ಅಂದು ಸಭೆಯಲ್ಲಿ ಆ ದುಷ್ಟರು ವಸ್ತ್ರಾಪಹರಣ ಮಾಡುತ್ತಿದ್ದಾಗಲೇ ಎದುರಿಗಿದ್ದು ಸುಮ್ಮನಿದ್ದರು. ಇನ್ನು 13 ವರ್ಷ ಕಳೆದ ಬಳಿಕ ಇವರ ನೆನಪಿನಲ್ಲಿ ಇನ್ನೇನು ಉಳಿದಿರುವುದು? ಅಣ್ಣ, ಎಷ್ಟೇ ಆದರೂ ಕುರುಪಾಂಡವರು ಒಂದೇ ವಂಶದವರು. ಇವರ ಹಂಗೇ ನನಗೆ ಬೇಡ. ನನ್ನ ತಂದೆಯವರ 3 ಅಕ್ಷೋಹಿಣಿ ಸೈನ್ಯ, ನಕುಲ ಸಹದೇವರು, ಅಭಿಮನ್ಯು ಘಟೋದ್ಗಜರೇ ಆ ಕೌರವರೊಡನೆ ಯುದ್ಧ ಮಾಡಲಿ. ನಾನು ನಿನ್ನ ದಯೆಯಿಂದ ರಣರಂಗದಲ್ಲಿ ಕುರು ಭೈರವಿಯಾಗಿ ಆ ದುರುಳ ದುಶ್ಯಾಸನನ ರಕ್ತ ಹೀರಿ ನನ್ನ ಪ್ರತಿಜ್ಞೆಯನ್ನು ನಾನೇ ಪೂರೈಸಿಕೊಳ್ಳುವೆನು. ಹೌದು, ಪಾಂಚಾಲಿಯ ಪಂಥ ಇಲ್ಲವೇ ಈ ಭೀಮನ ಪ್ರತಿಜ್ಞೆ. ಪ್ರಚಂಡ ದಿಕ್ತಟಗಳು ಇವೆರಡೂ ನೆರವೇರಲೇಬೇಕು. ಆ ಕೌರವನು ಕೊಡುವ 5 ಊರುಗಳು ಅಣ್ಣನಿಗೆ ಇರಲಿ. ನನಗೆ ಆ ಪಾಪಿಯ 2 ಊರುಗಳೇ ಸಾಕು. ಒಂದು ಆ ದುಶ್ಯಾಸನ, ಇನ್ನೊಂದು ಆ ದುರ್ಯೋಧನ. ಅವರಿಬ್ಬರ ರಕ್ತದಿಂದಲೇ ನಾನು ತೃಪ್ತ. ಅಣ್ಣ, ನೀನು ಆ ಕೌರವ ಸಭೆಯಲ್ಲಿ ಮಾತನಾಡುವಾಗ ಈ ನನ್ನ ಕೆದುರಿದ ಕೇಶ ಸದಾ ನಿನ್ನ ನೆನಪಿನಲ್ಲಿರಲಿ. ಅಂದು ಸಭೆಯಲ್ಲಿ ನಡೆದ ಘೋರ ಕೃತ್ಯದ ದೃಶ್ಯ ನಿನ್ನ ಕಣ್ಣಿನಲ್ಲಿ ಕಟ್ಟಿದಂತಿರಲಿ. ಹೆಚ್ಚು ಹೇಳಲಾರೆನು. ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರ ನಿನ್ನದು ಅಣ್ಣ, ನಿನ್ನದು. ಆಗಲಿ ತಂಗಿ. ಎಂತಹ ನಿಶ್ಚಿಂತ ಪುರುಷನಯ್ಯ ಇವನು. ರಾಜ್ಯ ಕೋಶಾದಿಗಳನ್ನೆಲ್ಲ ಅಣ್ಣನಾದ ಬಲರಾಮನಿಗೊಪ್ಪಿಸಿ ತಾನು ಸುಖತಲ್ಪದಲ್ಲಿ ನಿದ್ರಿಸುತ್ತಿರುವನು. ಇರಲಿ, ನಿದ್ರಿಸಲಿ. ಇವನು ಎಚ್ಚರನಾಗುವ ತನಕ ಇಲ್ಲಿಯೇ ಕಾದು ಕುಳಿತಿದ್ದು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ನನ್ನಂತಹ ಸಾಮ್ರಾಟನಿಗೆ ಯೋಗ್ಯವಾದ ಪೀಠ ಇದಲ್ಲ. ಅದು ಓಹೋ, ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೂ ದೈವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ಲಭಿಸುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಹಲವು ಕಡೆ ತಿರುಗಿದರಲ್ಲವೇ 4 ರಾಜರ ಸಹಾಯ ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು ಅರ್ಜುನ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಸುಯೋಧನ, ಕುರುಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿದೆ ಎಂಬುದನ್ನು ನಾನಿನ್ನು ಮರೆತಿಲ್ಲ. ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ನೀಡು. ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗು. 7 ಚಕ್ರಪಾಣಿ 7. ದವಾ ಮಾಧವ ಮುಕುಂದನೆ ದಯಾನಿಧಿ ಕೃಪಾಕರ. ಮಾಧವ ಮಾಧವ ಮುಕುಂದನೆ ದಯಾನಿಧಿ ಕೃಪಾಕರ. ಮಾಧವ
ನಿರುತ ಪೊರೆಯೋ ದೇವನೇ ನೀನಿರಲು ಭಯವೇಕೆ ನಿರುತ ಪೊರೆಯೋ ದೇವನೇ ನೀನಿರಲು ಭಯವೇಕೆ ನೀಯನ್ನ ಬಂದು ಕೃಪೆ ತೋರೋ ಮುರಳೀಧರ ನೀಯನ್ನ ಬಂದು ಕೃಪೆ ತೋರೋ ಮುರಳೀಧರ ಮಾಧವ ಮಾಧವ ಮುಕುಂದನೇ ದಯಾನಿಧಿ ಕೃಪಾಕರ ಮಾಧವ ಕೃಷ್ಣ 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 ಏಳು ಚಕ್ರಪಾಣಿ ಏಳು ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಯಾರು? ಓ, ಅರ್ಜುನನೇ, ಬಂದು ಎಷ್ಟು ಹೊತ್ತಾಯಿತು ಪಾರ್ಥ? ಕ್ಷೇಮವೇ? ಬಂದವನು ನನ್ನನ್ನು ಎಚ್ಚರಿಸದೆ ಈ ಪದತಲದಲ್ಲಿಕ್ಕೆ ಕುಳಿತೆ. ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ! ಓಹೋ, ಭಾವ ಕುರುರಾಜ, ಕ್ಷೇಮವೇ? ನೀವೀರ್ವರು ಏಕಕಾಲದಲ್ಲಿ ಬಂದಿರುವ ಉದ್ದೇಶವೇನು? ಕೃಷ್ಣ, ಪಾಂಡವರಿಗೂ ನಮಗೂ ಯುದ್ಧ ಸಂಘಟಿಸಿರುವುದು. ಆದ್ದರಿಂದ ನೀನು ನಮ್ಮ ಪಕ್ಷ ವಹಿಸುವಂತೆ ನಾನು ಪ್ರಾರ್ಥಿಸಲು ಬಂದಿರುವೆನು. ಅರ್ಜುನ, ನೀನೂ ಸಹ ಯಾದವರ ಸಹಾಯ ಬೇಡಿ ಬಂದಿರುವಂತೆ ತೋರುತ್ತಿರುವುದು? ಹೌದು ವಾಸುದೇವ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದ ಕಾರಣದಿಂದ ನೀನು ಮೊದಲು ನಮಗೆ ಸಹಾಯ ಮಾಡಬೇಕು. ಕೃಷ್ಣ, ನೀನು ನಮ್ಮಿಬ್ಬರ ಸಮಾನ ಬಂಧು. ಆದ್ದರಿಂದ ಮೊದಲಿಗೆ ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಸುಯೋಧನ, ನೀನು ಮೊದಲೇ ಬಂದೆ ಎಂಬ ವಿಚಾರದಲ್ಲಿ ಯಾವ ಸಂದೇಹವೂ ಇಲ್ಲ. ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿ. ಸಮಸ್ತ ಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವು ಒಂದು ಕಡೆಯಾದರೆ ಯುದ್ಧ ವಿಮುಖನು ನಿರಸ್ತ್ರನಾದ ನಾನೇ ಒಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ನಾನು ನಿನ್ನನ್ನೇ ಅಪೇಕ್ಷಿಸುವೆನು ದೇವ. ಕೃಷ್ಣ, ಗುರು ಬಲರಾಮರ ಸಹಿತ ಯಾದವಾಕ್ಷೋಹಿಣಿ ಸೈನ್ಯವೇ ನನಗೆ ಸಾಕು. ಅದನ್ನೇ ಕಳುಹಿಸಿಕೊಡು. ಹಾಗೆ ಆಗಲಿ ಬಾವ, ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ರುಕ್ಮಿಣಿ, ಶಕುನಿಯ ಕುತಂತ್ರದಿಂದ ಕುರುಪಾಂಡವರ ಬದಲು ಸಮರ ಭೂಮಿಯಲ್ಲಿ ಶ್ರೀಕೃಷ್ಣ ಬಲರಾಮರೇ ಹೋರಾಡಿ ಮಡಿಯಲೆಂದು ಆಶಿಸಿದ್ದ ಆ ಕೌರವನ ಕೃತ್ರಿಮ ಸಂಧಾನ ಇಲ್ಲಿಗೆ ಸಮಾಪ್ತಿಯಾಯಿತು. ಈ ಕೃತ್ರಿಮ ಸಂಧಾನದಿಂದ ನಿಮಗೆ ಲಭಿಸಿದ ಫಲವೇನು ಸ್ವಾಮಿ? ಏಕಪಾತ್ರಾಭಿನಯ. ರುಕ್ಮಿಣಿ, ಶಸ್ತ್ರಾಸ್ತ್ರಗಳ ಕರಸ್ಪರ್ಶವಿಲ್ಲದೆ ಆ ಪಾರ್ಥರಥಾಶ್ವಗಳ ಸಾರಸತ್ವ ಅದೊಂದೇ ನನಗೀಗ ಲಭಿಸಿದ್ದು. ಹೋ, ಹಸಿದು ಹಾಲೋಗರವನ್ನು ಬಯಸಿ ಬಂದವರಿಗೆ ಬರೆಯ ನೀರೆರೆದ ಈ ಯಾದವಾಧೀಶನಿಂದ ಅದಾವ ಪ್ರಯೋಜನ ಆ ಪಾಂಡುಪುತ್ರರಿಗೆ? ರುಕ್ಮಿಣಿ, ಕೇಳೆ ರುಕ್ಮಿಣಿ ಜಗದ ಮಾಯ, ಕೇಳೆ ರುಕ್ಮಿಣಿ ಜಗದ ಮಾಯ, ಭಾರತ ಯುದ್ಧವ ಸಾರುತ ನಿಲ್ತಿಹನು, ಭಾರತ ಯುದ್ಧವ ಸಾರುತ ನಿಂತಿಹನು, ಧಾರುಣಿಯೊಳಗೆ ವೀರ ಸುಯೋಧನ, ಧಾರುಣಿಯೊಳಗೆ ವೀರ ಸುಯೋಧನ, ಕೇಳೆ ರುಕ್ಮಿಣಿ ಈ ಜಗದ ಮಾಯ, ಈ ಜಗದ ಮಾಯ.
ಸರಿಯ ಧುರಾರೆ ದುರುಳರ ನಾಶ ಶೀಘ್ರದಿ ಗೈಯುವೆ ದುರುಳರ ನಾಶ ಶೀಘ್ರದಿ ಗೈಯುವೆ ಧರ್ಮರಾಜ್ಯವ ಸ್ಥಾಪಿಸುವೆ ಧರ್ಮರಾಜ್ಯವ ಸ್ಥಾಪಿಸುವೆ ಕೇಳೆ ರುಕ್ಮಿಣಿ ಜಗದ ಮಾಯ ಭಾರತ ಯುದ್ಧವ ಸಾರುತ್ತ ನಿಂತಿಹನು ಭಾರತ ಯುದ್ಧವ ಸಾರುತ್ತ ನಿಂತಿಹನು ದಾರುಣಿಯೊಳಗೆ ವೀರ ಸುಯೋಧನ ಕೇಳೆ ರುಕ್ಮಿಣಿ ಜಗದ ಮಾಯ ಈ ಜಗದ ಮಾಯ. ರುಕ್ಮಿಣಿ, ಈ ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣನು ಏರಿ ಕುಳಿತುಕೊಳ್ಳುವ ಪಾರ್ಥನ ರಥವೇ ಈ ಯುಗದ ಧರ್ಮರಥ. ಅದನ್ನು ತಮ್ಮ ಭದ್ರ ಮುಷ್ಟಿಯಿಂದ ಎಳೆದೋಡಿಸುವ ಪಂಚಪಾಂಡವರೇ ಕರ್ಮನಾಶದ ಪಂಚಾಶ್ವಗಳು. ಅವುಗಳ ಹೆಗಲನ್ನು ಅನುಸರಿಸಿ ನನ್ನ ಭದ್ರಹಸ್ತ ಸೇರುವ 2 ಕಡಿವಾಣಗಳೇ ಧರ್ಮ ಕರ್ಮಗಳು. ನಾನು ನನ್ನ ಕೈಯಲ್ಲಿ ಹಿಡಿದಿರುವ ಚಾವಟಿಯೇ ಧರ್ಮಸೂತ್ರ. ರುಕ್ಮಿಣಿ, ಈ ಯುಗದಲ್ಲಿ ಹೆಚ್ಚು ರಕ್ತಪಾತವಿಲ್ಲದೆ ರಚಿಸುವೆನು ಧರ್ಮರಾಜ್ಯವನ್ನು. ಅಂದು ನಾನು ನಿನಗೆ ಹೇಳಿದ ಒಗಟಿನ ಅರ್ಥ ಇದೇ ದೇವಿ, ತಿಳಿಯುತ್ತೆ? ಹಾ ಸ್ವಾಮಿ, ಅರ್ಥವಾಯಿತು. ಭಾನು, ಭಾನು, ಪ್ರಿಯೇ ಭಾನು, ಸ್ವಾಮಿ, ಏಕೆ ಈ ಅವೇಳೆಯಲ್ಲಿ ನಿದ್ರಿಸುತ್ತಿರುವೆ? ಅದೇಕೋ ತಿಳಿದಿಲ್ಲ ಸ್ವಾಮಿ. ಈ ಮಧ್ಯಾಹ್ನದ ಸಮಯದಲ್ಲಿ ಗಾಢವಾದ ನಿದ್ರೆ ಆವರಿಸಿದೆ. ಓ, ಆಯಾಸದಿಂದ ಇರಬೇಕು. ಇಲ್ಲ ಸ್ವಾಮಿ, ಯಾವುದೋ ಶಕ್ತಿ ಮುನ್ನೆಚ್ಚರಿಕೆಯನ್ನು ನೀಡುವಂತಿದೆ. ಅನಿಸಿಕೊಂಡರೆ ಭಯವಾಗುತ್ತದೆ ಸ್ವಾಮಿ. ಭಯ, ಅಂಜಿಕೆ, ಅಂಜುವವರಿಗೆ ನೆಂಜುಣ್ಣಿಸುವ ಅಖಂಡ ದೋರ್ದಂಡ ರಣಚಂಡ ಪ್ರಚಂಡ ಕುರುಪತಿಯ ವರಸತಿಯಾದ ಭಾನುಮತಿಗೂ ಭಯವೇ? ಅದಾವ ಕನಸು ಕಂಡು ಹೇಳು ದೇವಿ. ಸ್ವಾಮಿ, ದೊಡ್ಡ ಹುತ್ತದಲ್ಲೊಂದು ಘಟಸರ್ಪ ತನ್ನ ಪರಿವಾರದೊಡನೆ ಸೌಖ್ಯವಾಗಿತ್ತು. ಎಲ್ಲಿಂದಲೋ ಹಾರಿ ಬಂದ ಗರುಡ ಪಕ್ಷಿಯೊಂದು ಆ ಪರಿವಾರವನ್ನೆಲ್ಲ ಕುಕ್ಕಿ ಕುಕ್ಕಿ ಕೊಂದು ಮುಯ್ಯಿಗೆ ಮುಯ್ಯಿ ತೀರಿತೆಂದು ಸರ್ಪವನ್ನು ತನ್ನ ಕೊಕ್ಕಿನಿಂದ ಕುಕ್ಕುತ್ತಿತ್ತು. ಅಯ್ಯೋ, ಇದೇನು ಅನ್ಯಾಯವೆಂದು ನಾನೇ ಹೇಳಿದ ಶಬ್ದವನ್ನು ಕೇಳಿ ನನ್ನ ಬಳಿಗೂ ಹಾರಿ ಬಂದು ಇದರ ಸ್ಥಿತಿಯು ನಿನಗೂ ಬರುತ್ತದೆ ಎಂದು ಹೇಳಿ ಹಾರಿ ಹೋಯಿತು ಸ್ವಾಮಿ, ಹಾರಿ ಹೋಯಿತು. ಅಜೇಯ ಚಂದ್ರ ಕುಲದರಸನ ವೀರರಮಣಿಯಾದ ನೀನು ಈ ಅಲ್ಪ ಶಕುನಕ್ಕೆ ಅಂಜುವುದೇ? ಪ್ರತ್ಯಕ್ಷ ಮೃತ್ಯುವೆ ಮೈವೆತ್ತು ಬಂದರು ಅಂಜದೆ ಸೆಣಸಾಡುವ ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮರು ಇವರೆಲ್ಲರೂ ಇದ್ದಾರೆ. ಅಖಂಡ ಶಸ್ತ್ರಾಸ್ತ್ರ ಸಮರ ಭೂಮಿಯ ಮಹಾಮೈದಾನದಲ್ಲಿ ಶತ್ರುಗಳ ರಕ್ತ ತರ್ಪಣಕ್ಕಾಗಿಯೇ ನಕ್ಕು ನರ್ತಿಸುತ್ತಿದ್ದಾರೆ. ಆ ಪುಂಡ ಪಾಂಡವರ ಗುಂಡಿಗೆಯನ್ನು ಚುಂಡರಿಸಿ ಚಂಡಾಡುವ ನಿನ್ನ ಗಂಡೆದೆಯ 99 ಮಂದಿ ಮಹಾಮೈದುನರಿದ್ದಾರೆ. ಇನ್ನೂ ಭಯವೇ ದೇವಿ? ಸ್ವಾಮಿ, ನಾನು ನನಗಾಗಿ ಚಿಂತಿಸುವುದಿಲ್ಲ, ನಿಮಗಾಗಿ, ನನ್ನ ಮಾಂಗಲ್ಯದ ಉಳಿವಿಗಾಗಿ ನಾನು ತವಕ ಪಡೆಯುತ್ತಿದ್ದೇನೆ. ಎಂತಹ ಹುಚ್ಚಳೆ ನೀನು! ಅಖಂಡ ವೀರ ಸಮರ ಪಟುಗಳಿಂದ ಕೂಡಿರುವ ಕುರುಪತಿಯ ವಜ್ರ ವೈಭವೆತ್ತ ಅಲ್ಪ ವೀರದಿಂದ ಕೂಡಿರುವ ಯಕಶ್ಚಿತ್ ಆ ಪಾಂಡವರ ಅಲ್ಪ ಬಲವೆತ್ತ? ಸ್ವಾಮಿ, ಹಾಗಾದರೆ ಭಾವನವರಾದ ಧರ್ಮನಂದನರು ಸಂಜಯರೊಂದಿಗೆ ಹೇಳಿ ಕಳುಹಿಸಿದ ಸಂದೇಶವೇನು? ದೇವಿ, ಅದನ್ನು ನಾನರಿಯೆ. ಆದರೆ ಕೃಷ್ಣನು ಮಾತ್ರ ಆ ಪಾಂಡವರ ರಾಯಭಾರಿಯಾಗಿ ಬರುವನೆಂಬ ದಿಟ್ಟ ವಾರ್ತೆ ಇದೆ. ಹಾಗಾದರೆ ಸಂಧಿಗೆ ಸಮ್ಮತಿಸುವುದು ಒಳ್ಳೆಯದು. ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಸಂಧಾನವೆಂದಿಗೂ ಸಾಧ್ಯವಿಲ್ಲ. ನಾನು ನಿರ್ಧರಿಸಿದರೆ ಉಳಿವು, ಇಲ್ಲ ಅಳಿವು. ಈ ಛಲದಂಕಮಲ್ಲನ ಛಲವೆಂದಿಗೂ ಅಚಲಿಸದು ದೇವಿ. ಹಾಗಾದರೆ ನೀವು ಯುದ್ಧ ಮಾಡೇತಿರುವಿರಾ? ಸಂದೇಹವೇ ಇಲ್ಲ. ಛಲ ತೊಟ್ಟು ಮಾಡಿದ ಯುದ್ಧ ಕಡಾಕಡಿ. ದೇವಿ, ಆ ಪುಂಡ ಪಾಂಡವರನ್ನು ನನ್ನಿ ಗಂಡುಗೆ ಬಡಿದು ಕೊಲ್ಲದೆ ಬಿಡಲಾರೆ. ಇದು ಸಿದ್ಧಾಂತ.
ಹಾಗಾದರೆ ನನ್ನ ಸ್ವಪ್ನ ಸತ್ಯವಾದಂತೆ. ದೇವಿ, ಆ ದುಸ್ವಪ್ನಕ್ಕೆ ತಕ್ಕ ಶಾಂತಿ ಮಾಡಿಸಲು ನಾನು ರಾಜ್ಯ ಪುರೋಹಿತರಿಗೆ ತಿಳಿಸಲು ಹೋಗುವೆನು. ಧೈರ್ಯವಾಗಿರು ಬಾನು, ಧೈರ್ಯವಾಗಿರು. ಧೈರ್ಯ? ಇನ್ನೆಲ್ಲಿಯ ಧೈರ್ಯ? ಅಂದು ರಾಜಸಭೆಯಲ್ಲಿ ದ್ರೌಪದಿ ಸಮೇತ ಪಾಂಡವ ವೀರರು ಒಬ್ಬರಿಂದೊಬ್ಬರು ಅಬ್ಬರಿಸಿ ಮಾಡಿದ ಪ್ರತಿಜ್ಞೆಗಳ ಪ್ರತಿಧ್ವನಿಯು ಇನ್ನೂ ನನ್ನ ಕನ್ನದಲ್ಲಿ ಭೋರ್ಗೆರೆದು ಭಯ ಮೂಡಿಸುತ್ತಿರುವಾಗ ಇನ್ನೆಲ್ಲಿಯ ಧೈರ್ಯ? ಇನ್ನೆಲ್ಲಿಯ ಧೈರ್ಯ? ಪರಮಾತ್ಮ, ಶ್ರೀ ರುಕ್ಮಿಣಿ ಲೋಲಾ ಶರಣಂ ಸರ್ವಲೋಕಾಭರಣ ಸಾಧು ಪೂಜಿತನೇ ನಮಸ್ತೆ ನಮಃ. ಮರ ಪೂಜಿತ ಹರಿ ನಿನ್ನ ಲೀಲೆ, ಅಮರ ಪೂಜಿತ ಹರಿ ನಿನ್ನ ಲೀಲೆ, ಲೋಕವೆಲ್ಲ ಮೈ ಮರೆತು ಪಾಡೆ, ಲೋಕವೆಲ್ಲ ಮೈ ಮರೆತು ಪಾಡೆ, ಅಮರ ಪೂಜಿತ. ಜೀವನ ರಕ್ಷಾ ನಿನ್ನ ಕಟಾಕ್ಷ, ಜೀವನ ರಕ್ಷಾ ನಿನ್ನ ಕಟಾಕ್ಷ, ಲೋಕೋದ್ಧಾರ ದಶನ ಮದನ, ಲೋಕೋದ್ಧಾರ ದಶನ ಮದನ, ಯುಗದೊಂದು ರೂಪ ನೀ ತಾಳಿದ ಕತೆ, ಯುಗದೊಂದು ರೂಪ ನೀ ತಾಳಿದ ಕತೆ, ದರೆ ಜನರ ಮನ ತಳಿಪ ಮೃದುಗಾನ ಲಾಭ, ದರೆ ಜನರ ಮನ ತಳಿಪ ಮೃದುಗಾನ ಲಾಭ, ಅಮರ ಪೂಜಿತ ಹರಿ ನಿನ್ನ ಲೀಲೆ, ಅಮರ ಪೂಜಿತ ಹರಿ ನಿನ್ನ ಲೀಲೆ, ಲೋಕವೆಲ್ಲ ಮಹಿ ಮರೆತು ಪಾಡೆ, ಅಮರ ಪೂಜಿತ. ಪರಮಾತ್ಮ, ನಾನು ಮಾಡಿರುವ ಕರ್ಮ ಫಲವೂ ನಿಶೇಷವಾಗಿ ತೀರಿ ಎಂದಿಗೆ ಭಗವಂತನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲಿಡುವನು. ಯಾವಾತನು ಸಕಲಕ್ಕೂ ಕರ್ತನು ಕರುಣಾನಿಧಿಯಾದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯ ಪಡೆಯುವ ತನಕ ಇದೇ ಕ್ಷೀರದಿಂದ ನನ್ನ ಪ್ರಾಣ ಅರ್ಪಿಸುವೆನು ದೇವ. ಇದು ನಿನಗರ್ಪಿತವಾಗಲಿ. ವಿದುರ,
ತಂದೆ, ನನ್ನ ಜನ್ಮ ಸಾರ್ಥಕವಾಯಿತು ವಾಸುದೇವ, ಸಾರ್ಥಕವಾಯಿತು. ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಹಸಿವು ಬಾಯಾರಿಕೆಗಳಿಂದ ಬಹಳವಾಗಿ ಬಳಲಿ ಬಂದಿರುವೆನು. ತಿನ್ನಲೇನಾದರೂ ಆಹಾರವಿದ್ದರೆ ಕೊಡೆಯ. ಸಕಲ ಚರಾಚರ ಪ್ರಪಂಚವನ್ನೇ ನಿನ್ನ ಉದರದಲ್ಲಿ ಅಡಗಿಸಿಕೊಂಡಿರುವಾಗ ತೃಣಮಾತ್ರನಾದ ನಾನು ನಿನಗೇನು ಕೊಡಬಲ್ಲೆನು ತಂದೆ? ವಿದುರ, ನಾನು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ಬಳಿಗೆ ಹೋಗುತ್ತಿದ್ದಾಗ ನಿನ್ನ ಭಕ್ತಿಯ ಪಾಶವು ಅಡ್ಡಲಾಗಿ ನನ್ನನ್ನು ಇಲ್ಲಿಗೆ ಕರೆತಂದಿತು. ನಾನು ಬಹಳವಾಗಿ ಎಸೆದಿರುವೆನು ವಿದುರ. ತಿನ್ನಲೇನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ಪರಮಾತ್ಮ, ನನ್ನಲ್ಲಿ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ? ಕ್ಷೀರವೇ? ಹಾ, ನನಗೆ ಬೇಕಾಗಿರುವ ಆಹಾರವೇ ಇದು, ಅದನ್ನೇ ಕೊಡು ವಿದುರ. ಏನೆಂದು ಹೇಳಲಿ ಪರಮಾತ್ಮ? ಇದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಕುಡಿದು ಬಿಟ್ಟೆನು. ಮನೆಯಲ್ಲಿ ಕ್ಷೀರವಿಲ್ಲ ತಂದೆ. ನನಗರ್ಪಿಸಿದೆಯಾ? ಅಂದ ಮೇಲೆ ಪಾತ್ರೆಯಲ್ಲಿ ಶೇಷ ಭಾಗ ಉಳಿದಿರಲೇಬೇಕು. ಎಲ್ಲಿ ಪಾತ್ರೆಯನ್ನು ತೆಗೆದುಕೊಂಡು ಬಾ, ನಾನೇ ನೋಡುವೆನು. ಇದು ಸ್ವೀಕರಿಸಿ. ಆಹಾ, ನೋಡಿದೆ ವಿದುರ, ಪಾತ್ರೆಯಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ? ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯು ನೆನೆಯುವುದಿಲ್ಲವಲ್ಲ? ಏಕೆ ನೆನೆಯುವುದಿಲ್ಲ? ಇದೋ ನೋಡು. ವಿದುರ, ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳಿದೆಯಲ್ಲ, ಅದು ಅಲ್ಲಿ ನೋಡು. ಪರಮಾತ್ಮ, ಮುಕುಂದ, ವಾಸುದೇವ, ಕ್ಷೀರ ಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ತಂದೆ. ಧನ್ಯನಾದೆ ವಾಸುದೇವ, ಧನ್ಯನಾದ. ವಿದುರ, ನಾನು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯ ವಿಚಾರಗಳನ್ನು ಮಾತನಾಡಿಕೊಂಡು ದುರ್ಯೋಧನನ ರಾಜಸಭೆಗೆ ಬರುವೆನು. ನೀನು ಅಲ್ಲಿಗೆ ಬಾ ವಿದುರ. ವಿಚಿತ್ರವಾದ ಪ್ರಸಂಗವೊಂದು ನಡೆಯುವುದು ನೀನು ನೋಡುವೆಯಂತೆ. ಆಗಲಿ ಪರಮಾತ್ಮ.